ಹೊಸ ವರ್ಷಾಚರಣೆ ವಿಚಾರ ಇಲ್ಲ ಆಯ್ತಲ್ಲ. ಇನ್ನು ಬೆಂಗಳೂರಿನಲ್ಲಿ ಈ ರಸ್ತೆಗೆ ಬಂದರೆ ನಿಮಗೆ ಆಕ್ಸಿಡೆಂಟ್ ಆಗೋದು ಪಕ್ಕಾ ಅನ್ನೋ ಹಾಗಿದೆ ಆ ರೋಡು. 6 ತಿಂಗಳಿಂದ ಈ ಗುಂಡಿಗೆ ಬಿದ್ದು ಗಾಡಿ ಬಾಡಿ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡವರು ಅದೆಷ್ಟೋ ಜನ ಅಂತೆ. ಹಾಗಿದೆ ಪರಿಸ್ಥಿತಿ. ಕತ್ತಲಾದ ಮೇಲೆ ಬಂದ್ರಂತೂ ಅಲ್ಲಿ ಜೀವಕ್ಕೆ ಕುತ್ತಾಗುತ್ತೆ ಅಲ್ಲಿ. ಹಾಗಿದೆ ಪರಿಸ್ಥಿತಿ. ಯಾವುದು ಆ ಯಮರೂಪಿ ಗುಂಡಿ ಅಂತ ನಾವು ತೋರಿಸ್ತೀವಿ ಈ ಪ್ಯಾಕೇಜ್ನಲ್ಲಿ ನೋಡಿ. ಒಂದು ಗುಂಡಿ 20ಕ್ಕೂ ಹೆಚ್ಚು ಅಪಘಾತಗಳು. ಆಕ್ಸಿಡೆಂಟ್ ಝೋನ್ ಆದ ಕರಿಯನಪಾಳ್ಯ ರಸ್ತೆ. ಗುಂಡಿಗೆ ಬಿದ್ರೆ ಗಾಡಿ ಬಾಡಿ ಡ್ಯಾಮೇಜ್, ಜೀವಕ್ಕೆ ಕುತ್ತು ಬರೋದು ಫಿಕ್ಸ್. ಬೆಂಗಳೂರಿನ ಮಾನ ತಗ್ಗು ಗುಂಡಿಗಳಲ್ಲಿ ಹರಾಜಾಗ್ತಿದ್ರು ಪಾಲಿಕೆ ಮಾತ್ರ ಇನ್ನೂ ಬುದ್ಧಿ ಕಲಿತಿಲ್ಲ. ನಗರದಲ್ಲಿ ಗುಂಡಿಗಳ ಗಂಡಾಂತರ ಮತ್ತೆ ಶುರುವಾಗಿದೆ. ಬನಶಂಕರಿ 6ನೇ ಸ್ಟೇಜ್ನ ಕರಿಯನಪಾಳ್ಯ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದಿದೆ. ಕಳೆದ 6 ತಿಂಗಳಿಂದ ಈ ಗುಂಡಿಗೆ 20ಕ್ಕೂ ಹೆಚ್ಚು ಜನರು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ. ಕಳೆದ 2 ದಿನದ ಹಿಂದೆಯೂ ಬೈಕ್ ಸವಾರನೊಬ್ಬ ಗುಂಡಿಗೆ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾನೆ. ಸುಮಾರು ಒಂದು 3 ತಿಂಗಳಿಂದನೂ ಇದೇ ತರ ಇದೆ. ಇಲ್ಲಿ 2 ವೀಲರ್ ಬಂದು ಸುಮಾರು ಗಾಡಿಗಳು ಬಿದ್ದೋಗಿದಾವೆ. ಇದ್ರ ಬಗ್ಗೆ ಯಾರು BBMP ಆಗ್ಲಿ ಮತ್ತೆ ಇಲ್ಲಿ ಯಾರು ಇವರಿದ್ದಾರೆ ಯಾರು ಕೇರೆ ತಗೊಂತ ಇಲ್ಲ. ನಾವು ಇಲ್ಲಿ ಕಲ್ಲು ಮಣ್ಣು ಎಲ್ಲ ಹಾಕಿದ್ವು, ಆದ್ರೂ ಇದು ಮಳೆ ನೀರಿಗೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಹಂಗ ನೈಟ್ 2 ವೀಲರ್ಗಂತೂ ತುಂಬಾ ಡೇಂಜರಸ್ ಆಗಿದೆ. ಇದ್ರ ಬಗ್ಗೆ ಯಾರು ಏನು ಕೇರೆ ತಗೊಂತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕೇರ್ ತಗೊಂಡು ಸ್ವಲ್ಪ ಬೇಗ ರೆಡಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಸುಮಾರು ಒಂದು 10-15 ಜನ ಅಂತೂ ಬಿದ್ದಿದ್ದಾರೆ. ಗುಂಡಿ ಬಿದ್ದ ಜಾಗಕ್ಕೆ ಬ್ಯಾರಿಕೇಡ್ ಕೂಡ ಹಾಕಿಲ್ಲ. ಗುಂಡಿ ಬಿದ್ದಿರೋದು ಗೊತ್ತಾಗದೆ ವೇಗವಾಗಿ ಬಂದ ವಾಹನಗಳು ಗುಂಡಿಗೆ ಬಿದ್ದು ರಸ್ತೆ ಅಪಘಾತಗಳಾಗಿವೆ. ರಾತ್ರಿ ಹೊತ್ತಲ್ಲಂತೂ ನಿತ್ಯ 3-4 ಆಕ್ಸಿಡೆಂಟ್ಗಳು ಫಿಕ್ಸ್ ಅಂತೆ. ಆಕ್ಸಿಡೆಂಟ್ ಹಾಟ್ಸ್ಪಾಟ್ ಆದ ಈ ರಸ್ತೆಗೆ ಡಾಂಬರು ಹಾಕಿ ಮುಚ್ಚುವ ಕೆಲಸವನ್ನ ಪಾಲಿಕೆಯ ಇಂಜಿನಿಯರ್ಗಳು ಈವರೆಗೂ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಈ ರಸ್ತೆಯಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳಾಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಈವರೆಗೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಬನಶಂಕರಿ 6th ಸ್ಟೇಜು ಇದು ಕರಿಯನಪಾಳ್ಯದ ಪ್ರಮುಖ ರಸ್ತೆ ಇದು. ಸೊ ಈ ಗುಂಡಿ ಬಿದ್ದಿರುವಂಥದ್ದು ಕಾಣೋದೇ ಇಲ್ಲ. ವಾಹನ ಸವಾರರಿಗೆ ವೇಗವಾಗಿ ಬರ್ತಾರೆ, ಈ ಒಂದು ಗುಂಡಿಗೆ ಬೀಳ್ತಾರೆ, ರಸ್ತೆ ಅಪಘಾತಗಳಿಗೆ ಒಳಗಾಗ್ತಾರೆ. ಈ ರೀತಿಯ ಸಮಸ್ಯೆಗಳು ಕಳೆದ 3 ತಿಂಗಳಿಂದಲೂ ಕೂಡ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು ಕನಿಷ್ಠ ಆ ಒಂದು ಗುಂಡಿಯನ್ನು ಮುಚ್ಚುವಂತಹ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದಾಗಿ ಪ್ರತಿನಿತ್ಯಲೂ ಕೂಡ ಈ ಭಾಗದಲ್ಲಿ ರಸ್ತೆ ಅಪಘಾತಗಳು ಆಗ್ತಾನೆ ಇದೆ. ಜೊತೆಗೆ ವೇಗವಾಗಿ ಬಂದಂತಹ ಕಾರುಗಳು ತಮ್ಮ ನಿಯಂತ್ರಣವನ್ನ ಕಳೆದುಕೊಂಡು ಡಿವೈಡರ್ಗಳಿಗೆ ಗುದ್ದುವಂಥದ್ದು ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿರುವಂತಹ ಕೆಲಸಗಾರರೇ ನೇರವಾಗಿ ಆ ರಸ್ತೆ ಅಪಘಾತಗಳಾದಾಗ ಮತ್ತೆ ಅವರನ್ನ ಮೇಲೆ ಎತ್ತುವಂಥದ್ದು, ನೀರು ಕುಡಿಸುವಂಥದ್ದು, ಅವರನ್ನ ಆರೈಕೆ ಮಾಡುವಂಥದ್ದು ಆಗ್ತಾ ಇದೆ. ಸೊ ಒಂದೇ ಒಂದು ಸಣ್ಣ ಗುಂಡಿ ಸುಮಾರು ಜನರ ಜೀವವನ್ನ ಬಲಿ ತೆಗೆದುಕೊಳ್ಳೋದಕ್ಕೆ ಕಾದು ಕುಳಿತಿದೆ. ಸಂಬಂಧಪಟ್ಟಂತಹ BBMP ಇಂಜಿನಿಯರ್ಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಅರ್ಥಕೊಂಡು ಗುಂಡಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸಾವಿನ ಗುಂಡಿಯಾಗ್ತಿರೋ ಈ ಗುಂಡಿಯನ್ನ ಕಂಡು ವಾಹನ ಸವಾರರು ಭಯಭೀತರಾಗಿದ್ದಾರೆ. ಒಮ್ಮೆ ಬಿದ್ದವರು ಇನ್ನೊಮ್ಮೆ ರಸ್ತೆಗೆ ಬರೋದಕ್ಕೆ ಭಯ ಪಡ್ತಿದ್ದಾರೆ. 6 ತಿಂಗಳಿಂದ ಒಂದು ಗುಂಡಿ ಮುಚ್ಚೋದಕ್ಕೆ BBMP ಇಂಜಿನಿಯರ್ಗಳಿಗೆ ಯೋಗ್ಯತೆ ಇಲ್ಲ ಅಂದ್ರೆ ನಿಜಕ್ಕೂ ನಾಚಿಕೆಗೇಡು. ನಗರವನ್ನ ಗುಂಡಿ ಮುಕ್ತ ಮಾಡ್ತೀವಿ ಅಂತ ಕಲರ್ ಕಾಗೆ ಹಾರಿಸ್ತಿದ್ದ BBMP ಕಮಿಷನರ್ ಹಾಗೂ DCM ಸಾಹೇಬ್ರು ಇಂತಹ ಯಮ ಸ್ವರೂಪಿ ಗುಂಡಿಗಳ ಬಗ್ಗೆ ಗಮನ ಹರಿಸಲಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.